ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಹನ ಚಾಲಕ ಕಾರ್ ಡ್ರೈವರ್ಗೆ ಚಾಕು ಇರಿತ ಆಗಿದೆ, ಪುತ್ರನಿಗೆ ಚಾಕು ಇರಿತ ಆಗಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 32 ವರ್ಷದ ಬಸವಂತ್ ಅನ್ನುವಂತಹ ವ್ಯಕ್ತಿ, ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಇವನು ಬಸವಂತ್. ಕಾರು ನಿಲ್ಲಿಸಿ ಕೆಳಗೆ ನಿಂತಿದ್ದವನ ಮೇಲೆ ಏಕಾಏಕಿ ದಾಳಿ ಆಗುತ್ತೆ. ಬೈಕ್ನಲ್ಲಿ ಬಂದಿರುವಂತಹ ಇಬ್ಬರು ಕಿಡಿಗೇಡಿಗಳಿದಾರಲ್ಲ, ಆ ಇಬ್ಬರು ಕಿಡಿಗೇಡಿಗಳು ಏಕಾಏಕಿ ಚಾಕು ಇರಿತವನ್ನ ಮಾಡಿದ್ದಾರೆ. ಬಸವಂತ್ ಅನ್ನುವಂತಹ ಕಾರು ಚಾಲಕ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಏನಿದಾರಲ್ಲ ಅವರ ಕಾರು ಚಾಲಕ, ಅವನಿಗೆ ಬಸವಂತ್ ಅನ್ನುವಂತಹ ವಾಹನ ಚಾಲಕ ಡ್ರೈವರ್ ಅವನಿಗೆ ಏಕಾಏಕಿ ಬಂದು ಬೈಕ್ನಲ್ಲಿ ಬಂದು ಚಾಕುವನ್ನು ಇರಿದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅವನನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾರೆ. ಶ್ರೀಕಾಂತ್, ಯಾವ ಸಂದರ್ಭದಲ್ಲಿ ನಡೆದಿರುವಂಥದ್ದು, ಎಷ್ಟು ಗಂಟೆಗೆ ಘಟನೆ ನಡೆಯುತ್ತೆ, ಈಗ ಸದ್ಯ ಆ ಡ್ರೈವರ್ ಪರಿಸ್ಥಿತಿ ಹೇಗಿದೆ? ನೋಡಿ ಜಗದೀಶ್, ಮಧ್ಯಾಹ್ನ ನಡೆದಿರುವಂತಹ ಘಟನೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಕ್ಲಬ್ ರಸ್ತೆಯಲ್ಲಿ ಏನು ಮೃಣಾಲ್ ಹೆಬ್ಬಾಳ್ಕರ್ ಅವರ ಅಂದ್ರೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನಾಗಿ ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಬಸವಂತ್ ಕಡಲ್ಕರ್ ಅನ್ನೋ 32 ವರ್ಷದ ಏನು ವ್ಯಕ್ತಿ ಇದ್ದಾನೆ. ಈತನ ಮೇಲೆ ಅಂತಂದ್ರೆ ಆ ಒಂದು ಕ್ಲಬ್ ರಸ್ತೆಯಲ್ಲಿ ಕಾರನ್ನ ನಿಲ್ಲಿಸ್ಕೊಂಡು ನಿಂತ ಸಂದರ್ಭದಲ್ಲಿ ಏಕಾಏಕಿ ಇಬ್ಬರು ಕಿಡಿಗೇಡಿಗಳು ಏನಂತಂದ್ರೆ ಬೈಕ್ ಮೇಲೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರ ಮೇಲೆ ಏಕಾಏಕಿ ಏನು ಚಾಕುವಿನಿಂದ ದಾಳಿಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಎದೆ, ಭುಜ ಮತ್ತು ತೊಡೆಗೆ ತೀವ್ರವಾಗಿ ಗಾಯಗೊಂಡಂತ ಏನು ಬಸವಂತ್ ಏನಿದ್ದಾನೆ ಆತನನ್ನ ಈಗ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಈ ಕುರಿತಂತೆ ಏನು ಮಾಹಿತಿ ತಿಳಿದಂತ ಡಿಸಿಪಿ ನಾರಾಯಣ್ ಬರಮನಿ ಹಾಗೇನೆ ಎಸಿಪಿ ಜೊತೆಗೆ ಮೃಣಾಲ್ ಹೆಬ್ಬಾಳ್ಕರ್ ಏನಂತಂದ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಈಗ ಗಾಯಾಳುವನ್ನ ವಿಚಾರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಕ್ಯಾಂಪ್ ಠಾಣೆ ಪೊಲೀಸರು ಪ್ರಕರಣವನ್ನು ಸಹ ದಾಖಲಿಸಿಕೊಳ್ಳಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಆ ಕಿಡಿಗೇಡಿಗಳು ಯಾರು ಮತ್ತು ಯಾವ ಕಾರಣಕ್ಕಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನ ಮೇಲೆ ದಾಳಿ ಮಾಡಿದ್ರು, ವೈಯಕ್ತಿಕ ಕಾರಣದಿಂದನಾ ಅಥವಾ ಏನಾದ್ರೂ ಆಯ್ತಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಮೊದಲು ಆರೋಪಿಗಳನ್ನ ಬಂಧಿಸುವಂತ ಕೆಲಸದಲ್ಲಿ ನಿರತರಾಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶ್ರೀಕಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರ್ ಚಾಲಕ ಬಸವಂತ್ ಅನ್ನುವಂತಹ ಡ್ರೈವರ್ ಏನಿದಾರಲ್ಲ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆಗೆ ನಿಂತಿರುವಂತಹ ಯುವಕ, ಜೊತೆಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ದೃಶ್ಯಾವಳಿಗಳನ್ನು ಸಹ ನೋಡ್ತಾ ಇದ್ದೀರಾ. ಬೆಳಗಾವಿಯ ಕ್ಲಬ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಅವನು ಕಾರನ್ನ ಚಾಲನೆ ಮಾಡಿ ತದನಂತರ ಬಂದು ನಿಂತ್ಕೊಂಡಿರ್ತಾನೆ ಕಾರಿನ ಹೊರಗಡೆ. ಏಕಾಏಕಿ ಬೈಕ್ನಲ್ಲಿ ಬಂದಿರುವಂತಹ ಇಬ್ಬರು ಚಾಕುವನ್ನು ತೆಗೆದು ಎದೆ, ಭುಜ ಮತ್ತು ತೊಡೆ ಭಾಗಕ್ಕೆ ದಾಳಿಯನ್ನ ಮಾಡ್ತಾರೆ. ಅದಾದ ಮೇಲೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಈಗ ಸದ್ಯ ಆ ಬಸವಂತ್ ಅನ್ನುವಂತಹ ಡ್ರೈವರ್ನ ವಾಹನ ಚಾಲಕನನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಇಬ್ಬರು ವ್ಯಕ್ತಿಗಳು ಯಾರು, ಯಾವ ಕಾರಣಕ್ಕಾಗಿ ಬಂದು ದಾಳಿಯನ್ನ ಮಾಡಿದ್ರು, ಏಕಾಏಕಿ ಬೈಕ್ನಲ್ಲಿ ಬಂದಿರುವಂತಹ ಆ ಇಬ್ಬರು ದುಷ್ಕರ್ಮಿಗರ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ, ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸ ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಬಸವಂತ 32 ವರ್ಷದ ಯುವಕ ಏನಿದಾನಲ್ಲ, ಆ ಯುವಕನಿಗೆ, ಇದೇ ಯುವಕ ನೀವು ಫೋಟೋಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಯುವಕ ಲಕ್ಷ್ಮಿ ಹೆಬ್ಬಾಳ್ಕರ್ ಪಕ್ಕದಲ್ಲಿ ನಿಂತಿರುವಂತಹ ಯುವಕ, ಅವನು ಮೃಣಾಲ್ ಹೆಬ್ಬಾಳ್ಕರ್ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ, ಅವರ ವಾಹನ ಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಅವನ ಮೇಲೆ ಈಗ ದಾಳಿಯನ್ನ ಮಾಡಿರುವಂಥದ್ದು ಬಹಳಷ್ಟು ಆತಂಕ ಸೃಷ್ಟಿಯಾಗ್ತಾ ಇದೆ. ಕಾರಣ ಏನಂದ್ರೆ, ಯಾರು ಬಂದು ಈ ರೀತಿಯಾದಂತಹ ದಾಳಿಯನ್ನ ಮಾಡಿದ್ರು, ಅವನ ವೈಯಕ್ತಿಕ ಕಾರಣಗಳಿಗಾಗಿ ಇದೇನಾದ್ರೂ ದಾಳಿ ಆಯ್ತಾ, ಅಥವಾ ಸಚಿವೆಯ ಪುತ್ರನ ವಾಹನ ಚಾಲಕ ಅನ್ನುವಂತಹ ಕಾರಣಕ್ಕಾಯ್ತಾ? ಈ ಎಲ್ಲ ಆಯಾಮಗಳಲ್ಲೂ ಸಹ ಈಗ ಇನ್ವೆಸ್ಟಿಗೇಷನ್ ಆಗುವಂತಹ ಸಾಧ್ಯತೆಗಳಿದ್ದಾವೆ.
ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯ ಕ್ಲಬ್ ರಸ್ತೆ ಬಹಳಷ್ಟು ಜನನಿಬಿಡವಾಗಿರುವಂತಹ ಪ್ರದೇಶ. ಅದು ಸಾಮಾನ್ಯವಾಗಿ ಅಲ್ಲಿ ವಾಹನಗಳ ಸಂಚಾರ ಸರ್ವೇ ಸಾಮಾನ್ಯವಾಗಿದ್ದೇ ಇರುತ್ತೆ. ಅಂತಹ ಒಂದು ರಸ್ತೆಯಲ್ಲಿ ಏಕಾಏಕಿ ಬಂದಿರುವಂತಹ ಇಬ್ಬರು ಬೈಕ್ ಸವಾರರು ಬಸವಂತ್ ಅನ್ನುವಂತಹ 32 ವರ್ಷದ ವಾಹನ ಚಾಲಕ, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಏನಿದಾರಲ್ಲ, ಮೃಣಾಳ್ ಅವರ ವಾಹನ ಚಾಲಕ. ಅವನು ಡ್ರೈವಿಂಗನ್ನು ಮಾಡ್ತಾ ಇರ್ತಾನೆ, ಕಾರ್ ಡ್ರೈವರ್ ಆಗಿರ್ತಾನೆ. ಏಕಾಏಕಿ ಬಂದಿರುವಂತಹ ಇಬ್ಬರು ಬೈಕ್ ಸವಾರರು ಬೈಕ್ನಲ್ಲಿ ಬರ್ತಾರೆ. ಎದೆ ಭಾಗ, ಭುಜದ ಭಾಗ ಮತ್ತು ತೊಡೆಯ ಭಾಗಕ್ಕೆ ಚಾಕುವಿನಿಂದ ಇರಿತಾರೆ. ಅವರಿಗೆ ಗಾಯಗಳಾಗುತ್ತೆ. ಚಾಕುವಿನಿಂದ ಇರಿದ ತಕ್ಷಣವೇ ಅವರನ್ನ ಅಲ್ಲಿರುವಂತಹ ಜನರು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಅದು ಆಸ್ಪತ್ರೆಯಲ್ಲಿರುವಂತಹ ದೃಶ್ಯಾವಳಿಗಳು. ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಯ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಏಕಾಏಕಿ ಬಂದು ದಾಳಿಯನ್ನ ಮಾಡಿ ಹಲ್ಲೆಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಗಂಭೀರ ಗಾಯಗಳಾಗಿದ್ದಾವೆ. ಅದಾದ್ಮೇಲೆ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಲಾಗಿದೆ. ಇಲ್ಲಿ ಬಹಳಷ್ಟು ಕುತೂಹಲ ಮೂಡ್ತಾ ಇರುವಂಥದ್ದು, ಆತಂಕ ಮೂಡ್ತಾ ಇರೋದು ಎರಡೂ ಸಹ. ಕಾರಣ ಏನು ಅಂದ್ರೆ, ಯಾವ ಕಾರಣಕ್ಕಾಗಿ ಬಂದು ದಾಳಿಯನ್ನ ಮಾಡಲಾಯಿತು? ಈ ಬಸವಂತ್ ಅನ್ನುವಂತಹ ವ್ಯಕ್ತಿ ಇದನ್ನಲ್ಲ, ಅವನ ವೈಯಕ್ತಿಕ ಕಾರಣಗಳಿಗಾಗಿ ಅಥವಾ ಈ ಹಿಂದೆ ಯಾವುದಾದ್ರೂ ಗಲಾಟೆಯನ್ನು ಮಾಡ್ಕೊಂಡಿದ್ದು ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ಏನಾದರೂ ಬಂದು ಈ ರೀತಿಯಾಗಿ ದಾಳಿಯನ್ನು ಮಾಡಲಾಯ್ತಾ? ಅಥವಾ ಸಚಿವೆಯ ಪುತ್ರ ಅನ್ನುವಂತಹ ಕಾರಣಕ್ಕಾಗಿ, ಅವರ ಕಾರ್ ಡ್ರೈವರ್ ಅನ್ನುವಂತಹ ಕಾರಣಕ್ಕಾಗಿ, ಅವರ ಜೊತೆಗೆ ಒಳ್ಳೆಯ ನಿಕಟ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ, ಅಥವಾ ಯಾವುದಾದ್ರೂ ಹೇಳಿರುವಂತಹ ಕೆಲಸವನ್ನ ಮಾಡಿಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ, ಎಲ್ಲ ಆಯಾಮಗಳಲ್ಲೂ ಸಹ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ತಿದ್ದಾರೆ.